ಓ ಭಾಗ್ಯಮಯ್ಯನ ಗಿಫ್ಟ್ ತಂದ್ಬಿಟ್ಟವ್ರು ನೋಡಿ ನನ್ಗೋಸ್ಕರ. ಒಳ್ಳೆ ಅತಿಥಿ ದೇವ. ಸೊ ಇವಾಗ ಬೆಳಗಿನ ಜಾವ 4 ಗಂಟೆಗೆ ನಮ್ಮ ಬೆಂಗಳೂರಿನ ಹಾಟ್ ಸ್ಪಾಟ್ ಬಂದಿದೀವಿ. ಮಂಡ್ಯದಿಂದ ಹಿಡಿದು ಇಂಡಿಯಾವರೆಗೂ ಇಲ್ಲಿಂದ ಮಾಡುವ ಪ್ರೀತಿಯ ನಮಸ್ಕಾರ. ಮೊದಲಿಗೆ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸೊ ಇವತ್ತು ಫಾರ್ ದಿ ಫಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ಗಣೇಶನ್ ಕೂರಿಸ್ತಾ ಇದೀವಿ. ಆಕ್ಚುಲ್ ಆಗಿ ಮುಂಚೆ ಅಂದ್ರೆ ರೋಡಲ್ಲೆಲ್ಲ ಗಣೇಶ ಕೂರಿಸ್ತಾ ಇದ್ವಿ. ಇವಾಗ ಫ್ರೆಂಡ್ಸ್ ಯಾರು ಇಲ್ದಿರೋ ಕಾರ್ಡ್ನ ರೋಡಲ್ಲಿ ಗಣೇಶ ಕೂರಿಸ್ತಲ್ಲ, ಅದಕ್ಕೆ ಮನೇಲಿ ಕೂರ್ಸೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಇನ್ನ ಡೆಕೋರೇಷನ್ ಏನು ಮಾಡಬೇಕು ಏನು ಅಂತ ಪ್ಲಾನ್ ಮಾಡಿಲ್ಲ, ಹೆಂಗಾಗುತ್ತೋ ಹಂಗೆ ಮಾಡೋಣ ಅಂತ ಇಬ್ಬರೇ ಸೇರ್ಕೊಂಡು ಮಾಡ್ತಿದ್ದೀವಿ ಡೆಕೋರೇಷನ್ನು. ಸೊ ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೆಕೋರೇಷನ್ ಮಾಡೋಣ. ಗಣೇಶ ಡೆಕೋರೇಷನ್ ಮಾಡೋಣ ಅಂದ್ಬಿಟ್ಟು ಕರ್ಕೊ ಬಂದ್ಬಿಟ್ಟು ಫೋನ್ ನೋಡ್ಕೊ ಕೂತಿದ್ದಿಲ್ಲೋ. ಏನ್ ಡೆಕೋರೇಷನ್ ಮಾಡ್ಬೇಕು ಅಂತ ಹುಡುಕ್ಬಾರ್ದೇನು, ಮುಕ್ಕಲ್ಲವರಾಯ್ತು. ಇದೊಂದು ಗಣಪತಿ ಸ್ಕ್ರೀನ್ ಹಾಕ್ಬಿಟ್ಟು ಅವಾಗ್ಲಿಂದ ಸುಮ್ಮನೆ ಕುಂತವನೆ. ನಿನ್ ಜನ್ಮಕ್ಕೆ ಹೋಗೋ. ಯಾರ ಜನ್ಮಕ್ಕೆ ಓ ಸೈಕ್ ಬಂದ್ಲು. ಇಲ್ಲ ನಿಮ್ಮ ಬೇಡ ಬಿಡು. ಏಯ್ ಎದ್ ಬಾ, ವಿಡಿಯೋ ಮಾಡ್ಕೊಂತವನೇ. ಪಕ್ಕದಲ್ಲಿ ಬಂದು ಕುತ್ಕೊಬಿಡು ಗೌರಿ ತರ. ಏಯ್ ಗೌರಿಗೆ ಸೂಟ್ ಆಗಲ್ಲ, ಇಲಿ ಮರಿ ಇವಳು. ಯಗ್ಣ ಇವ್ನು ಮೊಳೆ ಹೊಡಿಯಕ್ ಒಬ್ಬ, ಮೊಳೆ ಎತ್ಕೊಡಕ್ ಒಬ್ಬ. ಪತ್ಫು ಚೈತ್ರ, ನೀನ್ ಬೇಗ ಕಾಫಿ ಮಾಡ್ಕೊಬಾರೆ. ಅದೆಲ್ಲ ಬಂದು ಮುಕ್ಕಲ್ ಅವ್ರ ಆಯ್ತು. ಒಂದ್ ಕಾಫಿ ನೀರು ನಮ್ಮನೆಗೆ ಬಂದಿದ್ರೆ ಹಬ್ಬದ ಊಟ ಹಾಕ್ಸ್ತಿದೆ ಇವ್ನಿಗೆ. ಬಂದು ಅರ್ಧ ಅವರ್ ಆಗಿಲ್ಲ, ಕಾಫಿ ನೀರು ಟೀ ಅಂತ ಹೆಂಗ್ ಡಿಮ್ಯಾಂಡ್ ಮಾಡ್ತಾವ್ ನೋಡಿ. ನಾವೇನ ಬಿಕಾರಿ ನನ್ ಮಕ್ಕಳಲ್ಲ, ನಾವು ಕೂಲಿ ಗತಿ ಇಲ್ವಾ ನೋಡಿ ಗಾಯ್ಸ್, ಒಂದ್ ಹೆಲ್ಪ್ ಮಾಡ್ಕೊಳಕ್ಕೆ ಹಬ್ಬದ ಊಟ ಮಾಡಿಸ್ಕೊಡ್ತೀವಿ. ನಮ್ಮ ಮನೇಲಾಗಿದ್ರೆ ಅತಿಥಿನ ಹಿಂಗ ನೋಡ್ಕೊಳ್ಳೋದು ಅಂತಾನೆ. ಒಳ್ಳೆ ಅತಿಥಿ ದೇವ. ಸುಟ್ಕೆ ತಗೊಂಡ್ ತಲೆ ಮೇಲೆ ಹೊಡೆದ್ಬಿಡ್ತೀನಿ, ಮನೆ ಕರ್ಸ್ಬಿಟ್ಟು ಹೆಂಗಿತ್ತು ಹಬ್ಬದ ಅಡಿಗೆ? ನನ್ಗೆ ಉಸರ್ ತಪ್ಪಿದ್ರು ಇಂಜೆಕ್ಷನ್ ಹಾಕಿಸ್ಕೋಬೇಕು ಅಂದ್ಬಿಟ್ಟು ಆಸ್ಪತ್ರೆಗೆ ಹೋಗಲ್ಲ. ನಿನ್ಗೋಸ್ಕರ ಇಂಜೆಕ್ಷನ್ ಹಾಕ್ತಿದೀನಿ ನೋಡು. ಅದೆಲ್ಲ ತೋರ್ಸ್ಬಾರ್ದು ಜಾಗ ಎಲ್ಲ ಬ್ಲಾಗ್ ಅಲ್ಲಿ ತೋರಿಸ್ತೇನೆ, ನಮ್ಮ ಮನೆಗೆ ಹೋಯ್ತಿಲ್ಲ. ಪಾಪ ನಮ್ಮ ವ್ಯೂವರ್ಸು. ನೇತ್ರದಾನ ಪವಿತ್ರವಾದ ದಾನ. ರಕ್ತ ಬತ್ತೈತೆ, ಎಲ್ಲಿ ತೋರ್ಸು. ನಾಚಿಕೆ ತಂದ್ಕೊಳ ನಿನ್ಲ. ನಿಂಗೆ ಮಾನ ಮರ್ಯಾದೆ ಏನು ಇಲ್ಲ ಅಲ್ಲ. ಅಲ್ಲ ರಕ್ತ ಬಂದೈತೆ ಅಂದಲ್ಲ, ತೋರ್ಸು ಅಂದೆ. ನನಗ್ ಹೋಗ ನೀನ್ ಸುಮ್ನೆ. ಇವಳು ಮಾಡಿರೋ ಕಾಫಿ ಕುಡಿದ್ಮೇಲೆ ಎಲ್ಲ ನೋವು ಹೋಗ್ಬಿಡುತ್ತೆ. ಕುಡಿ ಬಿಡು, ಕುಡಿಯೋಣ. ನೋವಲ್ಲ, ನೀನೇ ಹೋಗ್ಬಿಡ್ತೀಯ ಅವಳು ಮಾಡಿರೋ ಕಾಫಿ ಕುಡಿದ್ಬಿಟ್ರೆ. ಆಕ್ಚುಲಿ ನಾನು ಕಾಫಿ ಟೀ ಹಾಲು ಯಾವ್ದು ಕುಡಿಯೋದಿಲ್ಲ, ಚೈತ್ರ ಮಾಡೋರು ಅಂದ್ಬಿಟ್ಟು ಕುಡಿತಾ ಇರೋದು. ಅಯ್ಯೋ ಅವಳೆ ಕುಡಿಯೋ ಏನೂ ಆಗಲ್ಲ ಅಂತಿಲ್ಲ, ಕುಡಿಯೋ ಏನಾಗುತ್ತೆ ನೋಡೇ ಬಿಡೋಣ ಅಂತ. ಬೇಕಾದ್ರೆ ನೀವ್ ಅದೇನೋ ಜಾಪಾಡ್ ಮಾತ್ರೆ ಬೇಕಾದ್ರೆ ಅದನ್ನ ಹಾಕ್ಬಿಟ್ಟು ಬಂದಿರ್ತೀರ ಕಣ್ರಲ್ಲೋ. ಯಾವ ಮಾತ್ರೆ? ಜಾಪಾಡ್ ಮಾತ್ರೆ. ಅದು ಜಾಪಾಡ್ ಅಲ್ಲ, ಜಾಪಾಡ್ ಮಾತ್ರೆ. ಆ ಮಾತ್ರೆನ ನೋಡಿ ಗೈಸ್, ಇವಾಗ ತಾನೇ ಕಾಫಿ ಕಾಯಿಸ್ಕೊಟ್ಲು, ಆಗ್ಲೇ ಬಟ್ಟೆ ಎತ್ಕೊಳಕ್ ಬಂದವಳೆ. ಆಕ್ಚುಲ್ ಆಗಿ ಅವಳು ಮೇಲ್ಗಡೆ ಬಟ್ಟೆ ಎತ್ಕೋಬೇಕು ಅಂತಾನೆ ಬಂದಿದ್ದು. ನಾವು ಕಾಫಿ ಕೇಳಿದ್ವಿ ಅಂದ್ಬಿಟ್ಟು ಕಾಫಿ ಕಾಯಿಸ್ಕೊಟ್ಲು. ಏನಾದ್ರೂ ಹುಡುಗಿರ್ ಜೀವನ ತುಂಬಾ ಕಷ್ಟ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನೀನ್ ಜಾಸ್ತಿ ಫೀಲ್ ಆಗ್ಬೇಡ ಬಿಡು, ಅದು ಹುಡುಗಿರ್ಗೆ ಹೇಳಿ ನಿನ್ಗಲ್ಲ. ಏಯ್ ಕಾಫಿ ಹಿಡ್ದಿದ್ದೀನಿ. ಇವ್ ನೋಡಿ ಕುಡಿಯಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಯಾವ್ದೋ ಆಂಟಿ ನೋಡ್ಕೊಂಡು ಹೆಂಗ್ ಕುಡಿತವನೆ. ಜೀವನ ಅಂದ್ರೆ ಯಾವ್ದು ಗೊತ್ತಾ? ನೋಡು ಅವ್ರದ್ದು ಚಿಂತೆ ಇಲ್ಲ. ಆಕ್ಚುಲ್ ಆಗಿ ಆ ಏಜೇ ಒಂದು ಏಜು, ಯಾವ್ದ್ರ ಬಗ್ಗೆನೂ ಚಿಂತೆ ಇರಲ್ಲ. ನಮ್ನೆ ನೋಡ್ತಾವ್ರೆ, ಏನ್ದ್ರ ಬಗ್ಗೆನೂ ಯೋಚನೆ ಇರಲ್ಲ. ಆರಾಮಾಗಿ ಖುಷಿಯಾಗಿರ್ತಾರೆ. ನೋಡಿ ಅವ್ರದ್ದು ಲೈಫು. ನೋಡಿ ನಮ್ಮ ಮನೆ ಪಕ್ಕದ ಬಿಲ್ಡಿಂಗ್ ಮಕ್ಕಳು ಮಣ್ಣಲ್ಲಿ ಗಣೇಶ ಮಾಡ್ತವ್ರೆ, ಅಲ್ಲಿ ತೋರಿಸು. ನಾವು ಆ ಥರ ಚಿಕ್ಕವರಿದ್ದಾಗೆಲ್ಲ ಮಾಡಿರೋ ಮೆಮೊರಿ ಹಳೆದೆಲ್ಲ ನೆನಪಾಗೋಯ್ತು ಅವ್ರನ್ನ ನೋಡಿ. ನೀನು ಮಾಡಿದ್ಯಾ ಆ ಥರ? ನಮ್ದು ಆ ಥರ ಎಲ್ಲ ಇಲ್ಲ. ನಾವು ಪಕ್ಕ ಲೋಕಲ್ ತಯಾರಿಸಿರ್ತಾರಲ್ಲ ಗಣೇಶನ, ಅದನ್ಬಿಟ್ಟು ಗುಣಿಸ್ಬಿಡ್ತಿದ್ವಿ. ಕತ್ಕ ಬಂದ್ಬಿಟ್ಟು ಕೂರಿಸ್ಬಿಡ್ತಿದ್ದೆ. ಆ ಥರ ಏನಿಲ್ಲ. ಆ್ಯಕ್ಚುಲ್ ಆಗಿ ನಾನು ಚಿಕ್ಕವನ್ ಇರಬೇಕಾದ್ರೆ ಒಂದು 10 ವರ್ಷದವರೆಗೂ, ಅಂದರೆ ಬುದ್ಧಿ ಬರೋವರೆಗೂ ಊರಲ್ಲಿ ಹಬ್ಬಕ್ಕೆ ಊರು ಕರ್ಕೊಂಡು ಹೋಗ್ತಾ ಇದ್ರು ಗಣೇಶ ಹಬ್ಬಕ್ಕೆ. ಸೊ 1-2 ದಿನ ಮುಂಚೆ ಹೋಗಿರ್ತಿದ್ದೀವಲ್ವ, ಅಲ್ಲಿ ಮಣ್ಣೆಲ್ಲ ತಗೊಂಡು ಅದನ್ನೆಲ್ಲ ಕಲಸಿ ಅದೆಲ್ಲ ನೆನಪಾಯ್ತದ ನಾ ಮಾಡಬೇಕಾದ್ರೆ. 10 ವರ್ಷ ಆದಮೇಲೆ, ಅಂದರೆ ನನಗೆ 10 ವರ್ಷ ಆದಮೇಲೆ ಹಿಂದಿಗೆ ಹೋಗಿಲ್ಲ ಅಂತಂದರೆ ಬುದ್ಧಿ ಬಂದಿತ್ತಲ್ಲ, ಇಲ್ಲ ಚಿಕ್ಕ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಚಿಕ್ಕ ಗಣೇಶ ಕೂರಿಸಿದ್ವಿ, ಉಂಡಿ ಕುಲ್ಕಕ್ಕೆ ಹೋಗ್ತಾ ಇದ್ವಿ, ಮತ್ತು ಮನೆ ಕಲೆಕ್ಷನ್ ಮಾಡೋಕೆ ಹೋಗ್ತಾ ಇದ್ವಿ. ಅದೆಲ್ಲ ಒಂದು ನೆನಪು. ಇವಾಗ ಎಷ್ಟೇ ಕೋಟಿ ಕೊಟ್ರು ಆ ನೆನಪು ಬರಲ್ಲ. ಮತ್ತು ಇವಾಗ ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರು ನಮ್ಮ ದುಡ್ಡು ಹಾಕ್ಬಿಟ್ಟು ಆ ಥರ ಗಣೇಶ ಕೂರಿಸಿದ್ರು ಆ ಥರ ಎಲ್ಲ ಮಜಾ ಸಿಗಲ್ಲ ಈಗ. ನೈಟು ನಾವಿಬ್ಬರೇ ಸೇರ್ಕೊಂಡು ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಗಣೇಶನ ಬುಕ್ ಮಾಡ್ಬಿಟ್ಟು ಬಂದ್ವಿ. ನೈಟು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಆ ಬ್ಯುಸಿಲಿ. ಸೊ ಇವಾಗ ಬೆಳಗಿನ ಜಾವ 4 ಗಂಟೆಗೆ ನಮ್ಮ ಬೆಂಗಳೂರಿನ ಹಾಟ್ ಸ್ಪಾಟ್ ಬಂದಿದ್ದೀವಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ, ನಮ್ಮ KR ಮಾರ್ಕೆಟ್ಗೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ರಶ್ಶು. ಸೊ ಇವಾಗ ಒಳಗಡೆ ಹೋಗಿ ತಗೊಬರ್ಬೇಕು. ಅಲ್ಲಿ ಒಳಗಡೆ ಹೋದ್ಮೇಲೆ ಫೋನ್ ಮೇಲೆ ಎತ್ತಕ್ಕಾಗುತ್ತೋ ಇಲ್ವೋ ಅಂತ. ಅದು ಅಲ್ದೇನೆ ಇಲ್ಲಿ ಕಾಣಿಸೋದೇ ಇಲ್ಲ ನಾವೆಲ್ಲರೂ. ನೋಡಿ ಟಾರ್ಚ್ ಆಫ್ ಮಾಡ್ಬಿಟ್ರೆ ನಾವಿದ್ರೆ ನಾವಿಬ್ರು ಸ್ವಲ್ಪ ಹೈಟ್ಗಾರು ಇದೀವಿ.
ಇವನು ಸ್ವಲ್ಪ ಕುಳ್ಳ ಬೇರೆ, ಸೊ ಅದಕ್ಕೆ ಇಲ್ಲೇ ವ್ಲಾಗ್ ಮಾಡ್ಬಿಟ್ಟು ಇವನ್ನ ತೋರಿಸ್ಬೋಣ ಅಂತ ತೋರಿಸ್ತಾ ಇದೀವಿ. ಸೊ ಬೆಳಗ್ಗೆ ಬೇಗ ರೆಡಿಯಾಗಿ ಹೋಗಿ ಗಣೇಶ ತಗೊಬಂದ್ವಿ. ಗಣೇಶ ತಗೊಬಂದು ಇಲ್ಲಿ ಇಟ್ಟಿದ್ದೀವಿ. ಆ್ಯಕ್ಚುಲಾಗಿ ಮುಂಚೆ ನಾವು ಚಿಕ್ಕದಾಗಿ ಇಲ್ಲಿ ಕೂರಿಸಿ ಪೂಜೆ ಮಾಡ್ತಾ ಇದ್ವಿ. ಸೊ ಈ ವರ್ಷದಿಂದ ಮನೆ ಹತ್ರ ಕೂರಿಸಿ ಮನೆ ಒಳಗಡೆ ಕೂರ್ಸೋಣ ಅಂತ ಅನ್ಕೊಂಡಿದ್ದೀವಿ. ಸೊ ನೋಡಿ ನಮ್ಮ ಬಾಯ್ಸ್ ಎಲ್ಲ ರೆಡಿ ಆಗ್ಬಿಟ್ಟವ್ರೆ. ಏನ್ ಹೇಳ್ತವ್ರೆ ಅಂತಂದ್ರೆ ಸೊ ಫೈನಲಿ ನಮ್ಮ ಗಣೇಶ ರೆಡಿ ಆಯ್ತು. ನೋಡಿ ವಿಡಿಯೋ ಆನ್ ಮಾಡಿದ ತಕ್ಷಣ ಏನಾದ್ರೂ ಕೆಲಸ ಮಾಡ್ತಿರತ್ತಾರೆ, ಟಚ್ ಅಪ್ ಮಾಡೋಣ ಅಂತ ಡೌ ಮಾಡ್ತಾನೆ. ಇದ್ರ ಮುಂದೆ ನಾನೇ ಕಷ್ಟಪಟ್ಟು ಇಷ್ಟು ಮಾಡಿರೋದು. ಬೆಳಿಗ್ಗೆ 4 ಗಂಟೆಗೆ ಎದ್ದು ಹೂವ ತಂದು ಆಮೇಲೆ ಗಣೇಶ ತಂದ್ವಿ. ನಾನು ಒಬ್ನೇ ಮಾಡಿದೆ ಅಂತ ಹೇಳ್ತಿಲ್ಲ, ತಂದ್ವಿ ಅಂತ ಹೇಳ್ತಿರೋದು. ಇಲ್ಲ ಇಬ್ರು ಸೇರಿನೇ ಡೆಕೋರೇಷನ್ ಮಾಡಿದ್ದು, ಇಬ್ರು ಸೇರಿ ಗಣೇಶ ತಂದ್ವಿ. ನಮ್ಮ ಮನೇಲಿ ಇವಾಗ ಗಣೇಶನ್ಗೋಸ್ಕರ ಏನೇನು ಐಟಮ್ ಮಾಡಿದೀವಿ ಅಂತ ಅಂದ್ರೆ ಮೋದಕ, ಮತ್ತೆ ಇದೇನು ರವೆ ಉಂಡೆ, ಕಡುಬು, ಕರ್ಜಿಕಾಯಿ, ಹಣ್ಣು, ಮತ್ತೆ ಹಣ್ಣು ತಂದಿದ್ದೀವಿ. ಮತ್ತೆ ಇನ್ನ ಐಟಮ್ಸ್ ಮಾಡ್ತಾರೆ ಒಳಗಡೆ ಪೂಜೆಗೆ ಇಡ್ಬೇಕು. ಆಮೇಲೆ ಇನ್ನ ಪೂಜೆನೂ ಮಾಡಿಲ್ಲ, ಟೈಮು 12:30 ಆಯ್ತು. ನಾನು ಇನ್ನ ಟಿಫನು ಕೂಡ ಮಾಡಿಲ್ಲ. ನೋಡಿ ಇಷ್ಟೆಲ್ಲ ಯಾವ ಹುಡುಗರ ತರ ಮಾಡ್ತಾರೆ. ನಂತರ ಹುಡುಗರೇ ಕಣ ಮಾಡೋದ್ಲು. ಮನೇಲೆಲ್ಲ ಮಾಡಲ್ಲ, ಅವ್ರು ಹೊರಗಡೆ ಮಾಡೋದು. ನನ್ಗೆ ಯಾವಾಗ ಪೂಜೆ ಮುಗಿಯುತ್ತೋ ಇದನ್ನೆಲ್ಲ ಯಾವಾಗ ತಿಂತೀನಿ. ಆಕ್ಚುಲಾಗಿ ಈ ಗಣೇಶನ್ಗೆ ಜಾಸ್ತಿ ಹೊಟ್ಟೆ ಹಸುವಾಗ್ಬಿಟ್ಟೈತೆ. ನನಗೆ ಹೊಟ್ಟೆ ಹಸ್ಕೊಂಡೆಲ್ಲ ಇರಕ್ ಆಗೋದಿಲ್ಲ. ಈ ಪೂಜೆ ಮಾಡ್ಬಿಟ್ಟು ಇದನ್ನೆಲ್ಲ ಯಾವಾಗ ತಿಂತೀನಿ ಅನ್ನಿಸ್ತೈತೆ. ನಾನು ಏನೋ ಹೇಳ್ತಿದ್ದೆ ಮಧ್ಯೆ ಅಡ್ಬಾಯ್ ಹಾಕ್ಬಿಟ್ಟ. ಏನದು ಅಂತ ಅಂದ್ರೆ ನಂತರ ಹುಡುಗರು ಸಿಗೋಕ್ಕೆ ಪುಣ್ಯ ಮಾಡಿರ್ಬೇಕು. ಸೊ ಯಾರು ಇದ್ರೆ ನೋಡಿ ಕಮೆಂಟ್ ಮಾಡಿ. ಇವಾಗ ಪೂಜೆ ಶುರು ಮಾಡೋಣ. ನಮ್ಮ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ಭಾಗ್ಯಮ್ಮ ಅವ್ರ ಮನೆಗೆ ಬಂದಿದ್ದೀನಿ. ಏನ್ ಮಾಡೋರು ಏನೋ ಗೊತ್ತಿಲ್ಲ ಹಬ್ಬಕ್ಕೆ. ಏನೋ ಅಂದ್ಬಿಟ್ರೆ ಏನ್ ಹೇಳಿ. ಅಲ್ಲ ಒಂದ್ ನಿಮಿಷ, ನಾನ್ ನಿನ್ನ ಹಬ್ಬದ ಟೈಮಿಗೆ ಬಾ ಅಂತಂದ್ರೆ ಹಬ್ಬ ಮುಗ್ದ ಬಂದಿದ್ಯಲ್ಲ, ಏನ್ ಮಾಡೋದು. ಗಣೇಶ ಕೂರ್ಸಿದಾರೆ ನಿಮ್ಮಲ್ಲಿ? ಎಲ್ಲಿ? ಓ ಭಾಗ್ಯಮ್ಮ ಏನೋ ಗಿಫ್ಟ್ ತಂದ್ಬಿಟ್ಟವ್ರು ನೋಡಿ ನನ್ಗೋಸ್ಕರ. ಏನ್ ಭಾಗ್ಯಮ್ಮ ಗಿಫ್ಟ್ ಇದು? ನಿಂಗೋಸ್ಕರ ಪ್ರೀತಿ ತಂದವ್ರೆ. ಪ್ರೀತಿ ಈ ಪ್ರೀತಿ ಕೊಡೋದ್ರ ಬದಲು ಆ ಪ್ರೀತಿನಾರು ತಂದಿದ್ರು ಆಗದ, ಮದ್ವೆ ಮಾಡ್ಕೊಳ್ಳೋಣಲ್ಲ. ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ. ಅಡ್ಗೆ ಏನೇನ್ ಮಾಡಿದ್ದೀರಾ? ಒಬ್ಬಟ್ಟು, ವಡೆ, ಬಜ್ಜಿ, ಪುಳಿಯೋಗರೆ, ರಸಮ್, ವೈಟ್ ರೈಸ್, ಬೇಳೆ ಸಾರು, ಮಜ್ಜಿಗೆ ಅನ್ನ, ಅಷ್ಟೇ, ಕೋಸಂಬರಿ, 2 ತರ ಪಲ್ಯ. ಇನ್ನೆಷ್ಟು ಮಾಡ್ಬೇಕು ಹೇಳು? ಬೇಡ ಬಿಡಿ, ನಾನು ನಮ್ಮ ಮನೇಲಿ ಊಟ ಮಾಡ್ಕೊಂಡ್ ಬಂದಿದ್ದೀನಿ. ನಿಮ್ಮ ಐಟಮ್ಸ್ಗಳು ಕೇಳಿನೇ ಹೊಟ್ಟೆ ತುಂಬಿಡ್ತು ನನ್ಗೆ. ಹೇಳ್ಬೇಕು ಭಾಗ್ಯಮ್ಮ. ಹಬ್ಬ ಜೋರ. ನೀವು ಮೊನ್ನೆಯಿಂದ ಹುಷಾರಿಲ್ಲ ಅಂತಿದ್ರಲ್ಲ, ಹೆಂಗಿದ್ದೀರಾ, ಹಿಂಗೆ ಏನು ಅಂತ. ಹುಷಾರಾಗಿದ್ಯಾ ಅಂತ ಒಬ್ರು ಕೇಳಲ್ಲ, ಜ್ವರ ಹೆಂಗವೆ ಅಂತ ಕೇಳ್ತೀರಲ್ರ. ಇನ್ನೇನಂತ ಕೇಳ್ಬೇಕು? ಹುಷಾರಾದ್ರ ಅನ್ಬೇಕು. ಓ ನೀವು ಹುಷಾರಾದ್ರ ಅಂತ ಕೇಳ್ಬೇಕು. ಜ್ವರ ಹೆಂಗೈತೆ ಅಂತ ಜ್ವರನ ವಿಚಾರಿಸ್ಕೋಬಾರ್ದು, ನಿಮ್ಮನ್ ವಿಚಾರಿಸ್ಕೋಬೇಕು. ಜ್ವರ ಹೆಂಗವೆ ಅಂತ ಅಂದ್ರೆ ಜ್ವರಕ್ ಮಾತ್ರ ಬೆಲೆ, ನಮಗ್ ಬೆಲೆ ಇಲ್ವಾ? ಎಲ್ಗೋಯ್ತೀರಾ? ಅಂಗಡಿ ನಿನಗೇನೋ ಕೆಲ್ಸ ಕಾರ್ಯ ಇಲ್ಲ, ಇದೊಂದು ಮೊಬೈಲ್ ಹಿಡ್ಕೊಂಡ್ಬಿಟ್ಟು ಆಟ ಆಡ್ತಾ ಕೂತಿರ್ತೀಯ, ನನಗಿಲ್ವಾ? ಐ ಆಮ್ ಬಿಸ್ನೆಸ್ ಮ್ಯಾನ್ ನಾವು. ಮನೆಗ್ ಬಂದಿರೋ ಅತಿಥಿಗಳನ್ನ ಹಿಂಗೆ ಟ್ರೀಟ್ ಮಾಡೋದು. ಅತಿಥಿಗಳೆಲ್ಲ ಮನೆ ಮಗನು ವಾಡ್ ಕೆಡೆ ಬಿಡ್ತೀನಿ. ಅದೇ ಕೇಳಿಸ್ಕೊಂಡ? ಅತಿಥಿ ಅಲ್ಲ ಇವನು, ಮನೆ ಮಗ. ಎಲ್ರಿಗೂ ಗೌರಿ ಹಬ್ಬದ ಶುಭಾಶಯಗಳು. ಅಯ್ಯೋ ನಿಮ್ಮ ಹತ್ರ ವಿಶ್ ಮಾಡ್ಸೋದೇ ಸಮಸ್ತ ಕನ್ನಡಿಗರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ ಕನ್ನಡ ಜನ ಚೆನ್ನಾಗಿರ್ಬೇಕು, ಒಬ್ಬಟ್ಟು ತಿಂದು ಗಣೇಶನ್ ಕೂರ್ಸಿ ಪೂಜೆ ಮಾಡಿ ಚೆನ್ನಾಗಿರಿ. ಸೊ ಇವಾಗ ನಮ್ಮ ಗಣೇಶನನ್ನ ವಿಸರ್ಜಿಸುವ ಸಮಯ. ಬೇಜಾರಾಯ್ತೈತೆ ಗಣೇಶನ್ ಬಿಡ್ಬೇಕಲ್ಲ ಅಂತ. ಸೊ ಏನು ಮಾಡೋಕ್ಕಾಗಲ್ಲ, ಬಿಡಲೇಬೇಕು. ಇವಾಗ ಗಣೇಶನ ವಿಸರ್ಜಿಸ್ತಾ ಇದ್ದೀವಿ. ಬನ್ನಿ ಇವಾಗ ನಮ್ಮ ಗಣೇಶನ ವಿಸರ್ಜನೆ ಮಾಡೋಕ್ಕೆ ಫುಲ್ ರೆಡಿ ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಾಗಿ ನಾವು ಹೊರಗಡೆ ಎಲ್ಲೂ ಬಿಡೋದು ಬೇಡ, ಡ್ರಮ್ಮಲ್ಲೇ ಬಿಡೋಣ ಅಂತ ಅಂದ್ಬಿಟ್ಟು ಡ್ರಮ್ಗೆ ಅರ್ಧ ಡ್ರಮ್ಮು ನೀರು ತುಂಬಿಸಿಕ್ಕಿದ್ದೀವಿ. ಇವಾಗ ಇಲ್ಲೇ ಬಿಡಬೇಕು. ಮಣ್ಣಿನ ಗಣೇಶ ಆಗಿರೋದ್ರಿಂದ 2 ದಿನದಲ್ಲಿ ಕರಗ್ಬಿಡುತ್ತೆ, ನೋ ಟೆನ್ಷನ್. ಫಸ್ಟು ಅದೇ ಮಣ್ಣಲ್ಲಿ ಈ ಥರ ಗಿಡ ಬೆಳೆಸ್ಬೋದು. ಸೊ ನೀವು ಕೂಡ ಎಕೋ ಫ್ರೆಂಡ್ಲಿ ಗಣೇಶನ್ ಮಾತ್ರ ಕೂರಿಸಿ, ಅದು ನಿಮಗೂ ಒಳ್ಳೆಯದು, ನಮ್ಮ ಪರಿಸರಕ್ಕೂ ಒಳ್ಳೆಯದು. ನಮ್ಮ ಚೈತ್ರ ಅವರು ಇವಾಗ ಗೌರಿನ ವಿಸರ್ಜನೆ ಮಾಡ್ತಾ ಇದ್ದಾರೆ. ಹೇಳಿ ಶ್ರೀ ವಿದ್ಯಾ ಗಣಪತಿಗೆ ಜೈ. ಹೋಯ್ತವ್ರಪ್ಪ ಹೋಯ್ತವ್ರೆ, ನಮ್ ಗಣೇಶ ಹೋಯ್ತವ್ರೆ. ಬರ್ತಾರೆ ನೆಕ್ಸ್ಟ್ ವರ್ಷ ಬರ್ತಾರೆ. ಈ 3 ಸತಿ ಹಿಂಗೆ 3 ಸತಿ ಸೈಡ್ಗೆ ಒಳಗಡೆ ಪೂರ್ತಿ ಅಜ್ಜು ಸೈಡ್ ಫುಲ್ ಬಿಡು, ಸೈಡ್ ಬಿಡು.
ಶ್ರೀ ವಿದ್ಯಾ ಗಣಪತಿಗೆ ಜೈ. ನನಗೆ ಯಾಕೋ ಈ ಸೈಡಿಂದ ನೋಡಿದ್ರೆ ಗಣಪತಿನೂ ಬೇಜಾರಲ್ಲ ಅವ್ರೆ ಅನ್ನಿಸ್ತೈತೆ. ಆ್ಯಕ್ಚುಲ್ ಆಗಿ ನಮಗೂ ತುಂಬ ಫೀಲ್ ಆಗ್ತಾ ಇರೋ ಕಾರಣ ಗಣೇಶನು ಫೀಲಿಂಗಲ್ಲಿ ಇರೋ ಥರ ನಮಗೆ ಕಾಣಿಸ್ತೈತೆ. ರಿಯಲಿ ವಿ ಮಿಸ್ ಯು ಗಣೇಶ. ಬಟ್ ನೆಕ್ಸ್ಟ್ ವರ್ಷ ಬರ್ತಾರಲ್ಲ ಹೋಯ್ತವ್ರಪ್ಪ ಹೋಯ್ತವ್ರೆ, ನಮ್ ಗಣೇಶ ಹೋಯ್ತವ್ರೆ, ಬರ್ತಾರೆ ಮುಂದಿನ ವರ್ಷ ಬರ್ತಾರೆ. ಫುಲ್ ಮುಗಿಸ್ಬೇಕಾ? ಒಂದು 2 3 ಸತಿ ಬಿಟ್ಬಿಡ್ಬೇಕಾನೆ. 3 ಸತಿ ಮುಳುಗಿಸ್ಬೇಕು, ಬಿಡ್ಬೇಕಂಗೆ. ಬಿಟ್ಬಿಡ್ಬೇಕು ಕಣ, ಬಿಡೋ ಕೈ ಎತ್ತು ನೀನು. ವಿದ್ಯಾ ಗಣಪತಿಗೆ ಜೈ. ಫೈನಲಿ ನಮ್ಮ ಗಣೇಶನ್ನ ಯಶಸ್ವಿಯಾಗಿ ವಿಸರ್ಜನೆ ಮಾಡಾಯಿತು. ಐ ಹೋಪ್ ನೀವು ಈ ವ್ಲಾಗ್ನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡು ನಮ್ಮ ಗಣೇಶನ್ಗೆ ಸಿ ಯು ನೆಕ್ಸ್ಟ್ ಇಯರ್ ಅಂತ ಹೇಳ್ತಾ ನಿಮಗೆ ಸಿ ಯು ಸೂನ್.